2 ವರ್ಷಗಳ ಹಿಂದೆ ಸಂಭವಿಸಿದ್ದ ಭೀಕರ ಪ್ರವಾಹ ಪರಿಸ್ಥಿತಿಯಿಂದ ಸರ್ಕಾರ ಪಾಠವಂತೂ ಕಲಿತೇ ಇಲ್ಲ. ಆದರೂ ದಾವಣಗೆರೆ ಜಿಲ್ಲಾಡಳಿತ ಕೊಂಚ ಎಚ್ಚೆತ್ತುಕೊಂಡಿದೆ. ಪ್ರವಾಹದ ಸಂದರ್ಭದಲ್ಲಿ ಜನ ಜಾನುವಾರುಗಳ ರಕ್ಷಣೆ ಹೇಗೆ ಮಾಡಬೇಕು, ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ತರಬೇತಿ ನೀಡೋದಕ್ಕೆ ಪ್ರಾತ್ಯಕ್ಷಿಕೆ ದಾವಣಗೆರೆಯಲ್ಲಿ ನಡೆಯಿತು. ತುಂಬಿ ಹರಿಯುತ್ತಿರುವ ನದಿ, ತಟದಲ್ಲಿರುವ ಜನರ ಚೀರಾಟ, ಪ್ರವಾಹದಲ್ಲಿ ಸಿಲುಕಿರುವ ಜನತೆ, ಇವರ ರಕ್ಷಣೆಗೆ ಮುಂದಾಗಿರುವ ರೆಸ್ಕ್ಯೂ ಟೀಮ್, ಹೀಗೆ ಯಾವುದೇ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವಂತಹ ಕಸರತ್ತು ನಡೆಯಿತು. ತಗ್ಗು ಪ್ರದೇಶಗಳಲ್ಲಿ ವಾಸಿಸುವಂಥ ಜನರಿಗೆ ಭಾಳಷ್ಟು ಈ ಪ್ರವಾಹ ಬಂದಾಗ ಅನಾಹುತ ಆಗಿ ಭಾಳಷ್ಟು ನೀರು ನುಗ್ಗೋದು ಅಥವಾ ಜಾನುವಾರುಗಳು ಮುಳ್ಕೊಂಡು ಹೋಗೋದು, ಪ್ರಾಣಹಾನಿಯಾಗೋದು, ಇದು ಭಾಳ ಸನ್ನಿವೇಶಗಳಲ್ಲಾಗಿದೆ. ನಮ್ಮ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಬೋಟು ಮತ್ತು ಇನ್ನಿತರೆ ಸಾಮಗ್ರಿಗಳನ್ನು ನೀಡಿ ಅಂಥ ಸಂದರ್ಭಗಳಲ್ಲಿ ಅಂಥ ನೆರೆ ಪೀಡಿತ ಅವಳಿಗೆ ಒಳಗಾದಂಥವ್ರನ್ನ ರಕ್ಷಿಸುವಂಥ ಕಾರ್ಯನ ಕೈಗೆತ್ತಿಕೊಳ್ತೀವಿ. 12 ಜನ ನೀರಲ್ಲಿ ಮುಳುಗಿರೋನ್ನು ಸಂರಕ್ಷಣೆ ಮಾಡುವಂಥ ಮೃತ ಈಜುಗಾರರಿದ್ದಾರೆ, ಅವರನ್ನೆಲ್ಲ ನಾವು ಇನ್ವಾಲ್ವ್ ಮಾಡಿಸಿದ್ವಿ. ಕನಿಷ್ಠ ಒಂದು 20 ವರ್ಷ ಮೇಲೆ ಆಯಿತು. ಬಾವಿ ತೆಗೆಯೋದು, ಜೀವಂತ ಉಳಿಸೋದು ಬರೀ ಇದಾಯ್ತು. ನಮ್ಗೆ ಯಾವುದೂ ಸಹಕಾರ ಇಲ್ಲ. ಅದೇ ಡೆಡ್ ಬಾಡಿ ತೆಗೆಯೋದು, ಜೀವಂತ ಉಳಿಸೋದು ಬರೀ ಇದಾಗಿತ್ತು ನಮ್ದು ಡ್ಯೂಟಿ. ಒಂದೊಂದು ಸರ್ತಿ 3-4 ಹೆಣ ಫೋಟೋ ಸಮೇತ ಇದೆ ನೋಡಿ. ನಮ್ಗೆ ಮನೆ ಇಲ್ಲ, ಒಂದು ಏನು ಕೆಲಸ ಏನೋ ಮಾಡ್ಬೋದು, ಏನೂ ಮಾಡಿಲ್ಲ ನಮ್ಗೆ. ಒಬ್ಬರು ನಮ್ಗೆ ಏನು ಜೀವಂತ 3 ಹೆಣ ಜೀವಂತನ ತಗೊಂಡು ಬಂದ್ವಿ ನಾವು. ಇಲ್ಲಿರೋ ಎಲ್ಲ ಹುಡುಗರು ನಾವು 20 ಹುಡುಗರು ಅದಾರ, ಒಂದು 20 ಹುಡುಗರು ಇದ್ದಾರೆ.